ಕರೆಕ್ಟ್. ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂದ ತಕ್ಷಣ ಚಿತ್ತಾಲೆ ಸರ್, ಈ ತೈಲೋತ್ಪನ್ನಗಳ ಸರಬರಾಜು ಬಗ್ಗೆ ನಾವು ಪ್ರಶ್ನೆ ಮಾತಾಡಲೇಬೇಕು. ನಿಜವೇ ನಾವು ದೇಶಭಕ್ತರು, ದೇಶದ ಕಡೆಗೆ ನಮಗೆ ಅಪಾರವಾದ ಶ್ರದ್ಧಾ ಭಕ್ತಿ ಇರಬೇಕು. ಆದರೆ ದೇಶದ ಜನರು ಸಂಕಷ್ಟ ಅನುಭವಿಸೋಂಗಾಯ್ತು ಅಂತಂದ್ರೆ ಯಾರು ರೂಲ್ ಮಾಡ್ತಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡಲೇಬೇಕಾಗತ್ತೆ. 5 ಬಾರಿ ಪ್ರೆಸ್ ಮೀಟ್ ಮಾಡಿ ನಮ್ಮ ಹತ್ರ ಸ್ಟಾಕ್ ಇದೆ, ನಾವು ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳ್ತಾ ಇದ್ದ ಕೇಂದ್ರ ಸರ್ಕಾರ 5-6 ಬಾರಿ ಬೆಲೆ ಏರಿಕೆ ಮಾಡಿಬಿಟ್ಟಾಗ ಎಲ್ಲಿ ಬಂತು ಯುದ್ಧ ನೀತಿ, ಎಲ್ಲಿ ಬಂತು ಯುದ್ಧ ನೀತಿಯ ಗೆಲುವು? ಹಿಂಗೊಂದು ಪ್ರಶ್ನೆ ಬಂದೇ ಬರುತ್ತೆ. ಮೇಡಮ್, ತುಂಬ ಚೆನ್ನಾಗಿದೆ ನಿಮ್ಮ ಪ್ರಶ್ನೆ. ಆದರೆ ಒಂದು ಅರ್ಥ ಮಾಡ್ಕೊಡ್ರಿ, ಕ್ವಾಂಟಮ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಎಷ್ಟರ ಮಟ್ಟಿಗೆ ನಾವು ಏರಿಸಿದ್ದೀವಿ ಅಂತ. ಬೇರೆ ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಏರಿಸಿದ್ರು, ನಾವು ಎಷ್ಟು ಏರಿಸಿದ್ರು ದಯವಿಟ್ಟು ಕಂಪೇರ್ ಮಾಡಿ. ಒಂದನೇದು. ಎರಡನೇದು, ನಮ್ಮ ಹತ್ರ ಸ್ಟಾಕ್ ಮಾಡಲಿಕ್ಕೆ 2014 ನಂತರ ಏನು ಸ್ಟಾಕ್ ನಾವು ಮಾಡ್ಕೊಟ್ಟು ಕಲ್ತ್ವಿ, ಅದನ್ನು ಎಷ್ಟು ನಮಗೆ ಉಪಯೋಗ ಬಿತ್ತು. ಈಗ ಗ್ಯಾಸಿನ ಬಗ್ಗೆನೂ ಕೂಡ ಏನಾದರೂ ಸಂಶೋಧನೆ DRDO ಲಿಂಗಣ್ಣ ಸರ್ ಹೇಳ್ದಂಗೆ ಅದು ನಾವು ಮಾಡಬಹುದು. ಆದರೆ ಏನು ಅಪೋಸಿಷನ್ನು ಮತ್ತು ಜನರ ಬಗ್ಗೆ ಹೆದರಿಕೆ ಹುಟ್ಟಿಸೋ ಪ್ರಯತ್ನ 1-2ನೇ ದಿವಸದಿಂದ ಮಾಡ್ತಲ್ಲ, ಕ್ರಮೇಣವಾಗಿ ಅದು ಸ್ವಲ್ಪ ದಿವಸದಿಂದ ಆಗ್ತಾನೆ ಹೋಯಿತು. ಕಳೆದ 1 ತಿಂಗಳಿಂದ ಈ ಯುದ್ಧದ ಬಗ್ಗೆ ಯಾರೂ ಕೂಡ ಚರ್ಚೆ ಮಾಡ್ತಾ ಇದ್ದಿದ್ದಲ್ಲ, ಮಾಧ್ಯಮದವರು ಸೇರಿ ಎಲ್ಲರೂ ಕೂಡ ನಾವು ತಿಳ್ಕೊಂಡಿದ್ದೆ. ಡೊನಾಲ್ಡ್ ಟ್ರಂಪ್ ಈಸ್ ಟೇಕಿಂಗ್ ಇಸ್ ಓನ್ ಟೈಮ್ ಐದರ್ ಟು ಸಪ್ರೆಸ್ ಆರ್ ಟು ಮೇಕ್ ದ ವೇ ಔಟ್ ಅಂದಾಗ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಗೊತ್ತಾಗ್ತಾ ಇತ್ತು ಇದು ಏನು ಥರ್ಡ್ ವರ್ಲ್ಡ್ ವಾರ್ ಆಗಲ್ಲ, ನ್ಯೂಕ್ಲಿಯರ್ ವಾರ್ ಆಗಲ್ಲ, ಇರಾನ್ ನ್ಯೂಕ್ಲಿಯರ್ ಬಿಟ್ಕೊಡಲ್ಲ, ಆಮೇಲೆ ರಿಜಿಮ್ ಚೇಂಜ್ ಏನು ಆಗಲ್ಲ ಅಂದಾಗ ಥಿಂಗ್ಸ್ ಆರ್ ವೆರಿ ನಾರ್ಮಲ್. ಆದರೆ ಕಂಪೇರೇಟಿವ್ಲಿ ನಮ್ದು ಏನು ಗ್ರೋತ್ ಇತ್ತು ರೇಟು, ನಾವು ₹5 ₹4 ಐ ಅಗ್ರಿ, ಕಾಮರ್ಷಿಯಲ್ ಸಿಲಿಂಡರ್ನಲ್ಲಿ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂದರೆ ಅದು ಕಾಮರ್ಷಿಯಲ್ ಆಗಿ ಉಪಯೋಗ ಮಾಡಿ ಅದರಿಂದ ಉದ್ಯಮಿಗಳು ಪ್ರಾಫಿಟ್ ತೊಗೋತಾಯಿದ್ರು. ಆದರೆ ಡೊಮೆಸ್ಟಿಕ್ ಸಿಲಿಂಡ್ರು ಮತ್ತು ಡೊಮೆಸ್ಟಿಕ್ ಪೆಟ್ರೋಲ್ ಡೀಸೆಲ್ ಏನಿದೆ ಅಲ್ಲ, ₹6-7 ಈಗ ಮತ್ತೆ ಸುಸ್ಥಿರ ಬಂದಾಗ ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಇಳಿಸ್ಬೋದಂತ ನಂಗೆ ಒಂದು ಭಾವನೆ ಇದೆ. ಅಷ್ಟೇ ಐ ಕ್ಯಾನ್ ಬಿ ಪಾಸಿಟಿವ್ ಆನ್ ದಿಸ್ ನೋಟ್ ಮೇಡಮ್. ನಿಜ ಸರ್, ಈಗ ಆಲ್ರೆಡಿ ಕಚ್ಚಾ ತೈಲ ಬೆಲೆಯಲ್ಲಿ ಇಳಿಕೆ ಕಂಡು ಬರ್ತಾ ಇರೋದು ತೈಲ ಕಂಪನಿಗಳು ಏನ್ ಮಾಡ್ತವೆ ಅನ್ನೋದ್ರ ಸಹಜ ಪ್ರಶ್ನೆಗೆ. ಚಂಬಿಪುರಾಣಿ ಸರ್, ಈಗ ಜನಸಾಮಾನ್ಯರಿಗೆ ಏನಪ್ಪ, ನನ್ನ ಪೆಟ್ರೋಲ್ ಡೀಸೆಲ್ಲು ಅಲ್ಲೆಲ್ಲೋ ಯುದ್ಧ ಆಗ್ತಿದೆ ಅಂತೇಳಿ ನನ್ನ ಪಾಕೆಟಿಂದ ಕೊಡೋ ದುಡ್ಡು ಜಾಸ್ತಿ ಆಗಬಾರ್ದು. ಈಗ ಸರಿ ಅಲ್ಲೇನೋ ಶಾಂತಿ ಮಾತುಕತೆ ನಡೆಸ್ತಿದ್ದಾರಂತೆ ಅಂದ ತಕ್ಷಣ ಆಯ್ತು ನಾವು ಜಾಸ್ತಿ ಕೊಡ್ತಿದ್ವಿ, ಇನ್ನು ಕಮ್ಮಿ ಆಗುತ್ತಾ? ಇದು ಸಹಜ ಎಕ್ಸ್ಪೆಕ್ಟೇಷನ್ ಅಂತ. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಇನ್ ಕೇಸ್ ಈ ಮಾತುಕತೆ ನಿಜವೇ ಆದರೆ, ಇದು ಸಕ್ಸಸ್ಫುಲ್ಲೇ ಆದರೆ, ಕಚ್ಚಾ ತೈಲ ಬೆಲೆ ಈಗ ಆಲ್ರೆಡಿ ಕಮ್ಮಿ ಆಗ್ಲಿಕ್ಕೆ ಬರ್ತಾ ಇದೆ. ಭಾರತದ ಸರ್ಕಾರ ಹಾಗೆ ತೈಲ ಕಂಪನಿಗಳ ನಡೆ ಆಬ್ವಿಯಸ್ಲಿ ಜನಪರವಾಗಿರಬೇಕು ಅನ್ನೋದು ಸಹಜ ನಿರೀಕ್ಷೆ. ನಿಜ. ಯಾಕೆಂದರೆ ಈಗ ಜನರಿಗೆ ಇರ್ತಕ್ಕಂಥ ನೋವು, ಹಾಹಾಕಾರ ಇದು ಅಪಪ್ರಚಾರ ಅಲ್ಲ, ದಿನನಿತ್ಯದ್ದು. ಒಬ್ಬ ಆಟೋದವ್ರನ್ನೇ ಕೇಳಿ, ನಿಮ್ಮ ಮನೆಯಿಂದ ಹೊರಗಡೆ ಹೋದ ತಕ್ಷಣ ನೀವು ಅಂಗಡಿಗೆ ಹೋಗಿ ಅಥವಾ ಹೋಟ್ಲಿಗೆ ಹೋಗಿ, ಈಗೆಲ್ಲ ಬೆಲೆಗಳು 20-30% ಏರಿಸ್ಬಿಟ್ಟಿದ್ದಾರೆ. ಸೊ ಅದರಿಂದ ತ್ಯಾಗ ಮಾಡೋದು ಹೌದು, ನಾವೆಲ್ಲ ದೇಶದಲ್ಲಿ ತ್ಯಾಗ ಮಾಡೋಕ್ಕೆ ತಯಾರಿದ್ದೀವಿ. ಚೀನಾದ ಯುದ್ಧದಿಂದ ಹಿಡಿದು ಎಲ್ಲಿವರೆಗೂ ಏನೇನು ನಡೀತೋ ಅಲ್ಲೆಲ್ಲ ನಮ್ಮ ಜನ ದುಡ್ಡಿರೋರು ಅಥವಾ ಚಿನ್ನ ಕೊಡೋರು ಎಲ್ಲ ಕೊಟ್ಟಿದ್ದಾರೆ. ಸಿನಿಮಾ ನಟರುಗಳೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲ ಸರಿ. ಬಟ್ ಇದೆಲ್ಲ ಒಂದು ರೀತಿಯಲ್ಲಿ ಪ್ಯಾಚ್ ವರ್ಕ್ ಅಷ್ಟೇ. ನಿಜವಾದ ಒಂದು ತೇಪಿ ಹಾಕುವುದನ್ನು ಬಿಟ್ಟು ತಾತ್ಕಾಲಿಕವಾದ ಶಮನವನ್ನು ಘೋಷಿಸಿ ರೆಟಾರಿಕ್ಸ್ ಮೂಲಕ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ನಮ್ಮ ಇಂಡಿಯಾ ದೇಶದ ಕೆಪಾಸಿಟಿ ಎಷ್ಟಿದೆ ಲಿಂಗಣ್ಣವ್ರಿಗೆ ಗೊತ್ತು, ಸ್ಟೋರೇಜ್ ಮಾಡ್ತಾರೆ. ಅದೇ ನೀವು ಅವ್ರು ಹೇಳ್ಬೋದು, ಜಪಾನ್ ಯಾಕೆ ಉದಾಹರಣೆ ಕೊಡ್ತೀರಿ, ಅವ್ರು ಭಾಳ ಮುಂದುವರೆದ ರಾಷ್ಟ್ರ, ಚಿಕ್ಕ ರಾಷ್ಟ್ರದ ದೊಡ್ಡ ರಾಷ್ಟ್ರದ ಸ್ಟ್ರಾಟಜಿ ಆ್ಯಂಡ್ ಪಾಲಿಸಿ ಇಸ್ ಇಂಪಾರ್ಟೆಂಟ್. ಎಷ್ಟು 300 ಡೇಸ್ ಅಥವಾ 360 ಡೇಸ್ ಇಟ್ಕೊಂಡಿದ್ದಾರೆ. ಸೊ ನಾವು ಅದರಲ್ಲಿ ಇವ್ರು ಹೇಳ್ದಂಗೆ ಪಾಠ ಕಲಿಬೇಕಷ್ಟೇ. ಇದರಲ್ಲಿ ಏನಂದರೆ ನಮ್ಮ ಒಂದು ಇಂಟ್ರಾಸ್ಪೆಕ್ಷನ್, ಆತ್ಮಾವಲೋಕನ ಮಾಡಲಿಕ್ಕೆ ಅವಕಾಶ. ಸೊ ಅದರಿಂದ ಇವತ್ತು ಅವ್ರು ಹೇಳಿದ್ರಲ್ಲ, ಬೆಲೆ ಕಮ್ಮಿ ಆಗ್ತದೆ ಮತ್ತು ಸಮಸ್ಯೆ ಸುಧಾರಿಸುತ್ತೆ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಜನರಿಗೆ ಭಾರ ಇದೆ. ಯಾವುದೋ ಒಂದು ಕಾರಣಕ್ಕೆ ಅದು ಜನರು ಅದನ್ನು ತಡ್ಕೊಂಡಿದ್ದಾರೆ. ಅದು ಎಲ್ಲಿ ಆಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ. ಈಗ ನೋಡಿ, ನಮ್ಮ ಜೊತೆ ರುದ್ರಮೂರ್ತಿ ಸರ್ ಕೂಡ ಜಾಯಿನ್ ಆಗಿದ್ದಾರೆ, ಆರ್ಥಿಕ ತಜ್ಞರು. ಸರ್ ನಮಸ್ಕಾರ. ಈಗ ಒಂದೇ $1 ಇಳಿಕೆ ಆದರೂ ಕೂಡ ಕಚ್ಚಾ ತೈಲದಲ್ಲಿ ಕೋಟಿಗಳ ಲೆಕ್ಕದಲ್ಲಿ, ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ಭಾರತದ ಏನು ಆಯಿಲ್ಗೆ ಖರ್ಚು ಮಾಡ್ತಾ ಇದ್ದ ದುಡ್ಡು ಅದು ಉಳಿಕೆ ಆಗುತ್ತೆ, ಲಾಭ ಅಲ್ಲ ಉಳಿಕೆ ಆಗುತ್ತೆ ಅನ್ನೋ ಆಶಾಭಾವನೆ. ಸೊ ಈಗ ತಾತ್ಕಾಲಿಕ ಕದನ ವಿರಾಮ ಅಥವಾ ಶಾಂತಿ ಮಾತುಕತೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸರ್ ಸಾಮಾನ್ಯ ಜನರು, ಭಾರತದ ಆರ್ಥಿಕತೆ ದೃಷ್ಟಿಯಿಂದ, ಸಾಮಾನ್ಯ ಜನರ ಪಾಕೆಟ್ನ ದೃಷ್ಟಿಯಿಂದ? ಮೇಡಮ್, ಮೊದಲನೇದಾಗಿ
ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನ್ ಹತ್ತತ್ರ $120 ಪ್ರತಿ ಬ್ಯಾರಲ್ಗೆ ಹೋಗಿತ್ತು, ಇವಾಗ $80 ಪ್ರತಿ ಬ್ಯಾರಲ್ಗೆ ವಾಪಸ್ ಬಂದಿದೆ. ನಾವು ಮೊದಲನೇದಾಗಿ ಏನ್ ತಿಳ್ಕೋಬೇಕು ಅಂದ್ರೆ, ಈ ಯುದ್ಧದಿಂದ ನಮ್ ದೇಶಕ್ಕೆ ಯಾಕೆ ತೊಂದರೆ ಆಗುತ್ತೆ ಅಂದ್ರೆ, ಕಚ್ಚಾ ತೈಲದ ಬೆಲೆಗಳು ಜಾಸ್ತಿ ಆಗೋದ್ರಿಂದ ನಾವು ಸಂಪೂರ್ಣವಾಗಿ ಕಚ್ಚಾ ತೈಲವನ್ನ ಮ್ಯಾಕ್ಸಿಮಮ್ ನಾವು ಇಂಪೋರ್ಟ್ ಮಾಡ್ಕೊಳೋದು, ಹಾಗೂ ನಮ್ಮ ಇಂಪೋರ್ಟ್ ಬಿಲ್ಲಿನ ಹೈಯೆಸ್ಟ್ ವರೆ ಫಸ್ಟ್ ಕಚ್ಚಾ ತೈಲ ಆದ್ರೆ ನಂತರ ಚಿನ್ನದ ಆಮದುನೇ ಹೈಯೆಸ್ಟ್ ಆಗೋದ್ರಿಂದ ರೂಪಾಯಿನ ಮೌಲ್ಯದ ಕುಸಿತಕ್ಕೂ ಕೂಡ ಇದು ಖಂಡಿತ ಯುದ್ಧ ಕಾರಣ ಆಯಿತು. ಹಾಗೂ ಏನು $1 ಹತ್ತತ್ರ ₹96 $97ವರೆಗೂ ಹೋಯ್ತು, ಈಗ ಅದು ಕೂಡ ಇಳಿಕೆ ಆಗ್ತಾ ಇದೆ. ಅದರ ಜೊತೆಗೆ ಕಚ್ಚಾ ತೈಲ ಏನು $120 ಪ್ರತಿ ಬ್ಯಾರಲ್ಗೆ ಹೋಗಿದ್ದಿದ್ದು ಇವಾಗ ವಾಪಸ್ ಅದು $80 ಪ್ರತಿ ಬ್ಯಾರಲ್ಗೆ ಬರ್ತಾ ಇದೆ. ಆದ್ರೆ ನನ್ನ ಪ್ರಕಾರ ಹತ್ತತ್ರ $70 ಪರ್ ಬ್ಯಾರಲ್ಗೆ ಬಂದು ಅಲ್ಲಿ ಸ್ಟೇಬಲ್ ಆಗುವ ಸಾಧ್ಯತೆ ಇದೆ. ಯುದ್ಧದ ಮುಂಚೆ ಎಷ್ಟಿತ್ತು ಕಚ್ಚಾ ತೈಲ ಅಂದ್ರೆ $60 ಪ್ರತಿ ಬ್ಯಾರಲ್ಗೆ ಹತ್ತತ್ರ ಇತ್ತು, ಇವಾಗ ಅದು $70 ಪ್ರತಿ ಬ್ಯಾರಲ್ ಬಂದರೂ ಕೂಡ ನಮಗೆ ಖಂಡಿತವಾಗ್ಲೂ ಕಚ್ಚಾ ತೈಲದ ಬೆಲೆಗಳು $80 ಪ್ರತಿ ಬ್ಯಾರಲ್ಗೂ ಕಡಿಮೆ ಇದ್ದಷ್ಟು ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅದು ತುಂಬಾ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಕೊಡುತ್ತೆ. ಹಾಗೂ ಏನು ನಾವು ಇವಿಗಳಾಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು, ಈ ತರ ಬೇರೆ ಈ ಪೆಟ್ರೋಲ್ ಡೀಸೆಲ್ ಅಥವಾ ಫಾಸಿಲ್ ಫ್ಯೂಯಲ್ ಅಂತ ಏನ್ ಹೇಳ್ತೀವಿ, ಇದರ ಪರ್ಯಾಯವಾಗಿ ಬೇರೆ ಮಾರ್ಗಗಳೇನಿದೆ ಅದಕ್ಕೆ ಸಂಪೂರ್ಣವಾಗಿ ಸ್ವಿಚ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಈ ಫಾಸಿಲ್ ಫ್ಯೂಯಲ್ ಪೆಟ್ರೋಲ್ ಡೀಸೆಲ್ ಮೇಲೆ ನಾವು ಜಾಸ್ತಿ ಅವಲಂಬಿತರಾಗಿರೋದ್ರಿಂದ ಇದರಲ್ಲಿ ಬೆಲೆಗಳು ಆಲ್ರೆಡಿ $80 ಪ್ರತಿ ಬ್ಯಾರಲ್ಗೆ ಬಂದಿರೋದ್ರಿಂದ ಇದು ಖಂಡಿತವಾಗ್ಲೂ ಭಾರತದ ಆರ್ಥಿಕ ಪರಿಸ್ಥಿತಿಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ. ಅದ್ರ ಒಂದು ತಿಳ್ಕೋಬೇಕು, ಇಮಿಡಿಯೇಟ್ ಆಗಿ ಪೆಟ್ರೋಲ್ ತಿರ್ಗಾ ಇಳಿಕೆ ಮಾಡ್ಬಿಡ್ತಾರ ಅಥವಾ ತಿರ್ಗಾ ಇವಾಗ OMC ಕಂಪ್ನಿಗಳು ಅವ್ರಿಗೆ ಇಷ್ಟು ದಿವಸ ಆಗಿರುವ ನಷ್ಟಗಳನ್ನೆಲ್ಲ ಬಿಟ್ಕೊಟ್ಬಿಡ್ತಾರ ಅಂದ್ರೆ ಖಂಡಿತ ಆ ನಿರೀಕ್ಷೆಗಳನ್ನ ಇಡಬೇಡಿ. ಆದ್ರೆ ಅಟ್ಲೀಸ್ಟ್ ಇನ್ನು ಮುಂದೆ ಪೆಟ್ರೋಲ್ ಡೀಸೆಲ್ ದರಗಳು ಏರಿಕೆ ಆಗಲ್ಲ ಅನ್ನೋದೇ ಒಂದು ಖುಷಿ ಸುದ್ದಿ. ಹಾಗೂ ಈ ಯುದ್ಧ ನಾವೆಲ್ಲ ಅನ್ಕೊಂತಿದ್ದು ಶುರು ಆದಾಗ 3 ವಾರ 4 ವಾರಕ್ಕೆ ಮುಗಿದೋಗುತ್ತೆ ಅಂತ ಇದ್ವಿ, ಇಷ್ಟು ತಿಂಗಳಗಟ್ಲೆ ನಡೆಯುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಈಗ ಕೊನೆದಾಗ ಏನಾನ ಟ್ವಿಸ್ಟ್ ಅಂಡ್ ಟರ್ನ್ ಅನ್ಬಿಟ್ಟು ಈ ಸೈನ್ ಮಾಡಕ್ ಮುಂಚೆ ಮಾಡೋದು ಕೂಡ ಈಗ್ಲೂ ಕ್ವಶನ್ ಮಾರ್ಕ್ ಆಗೇನೆ ಇದೆ. ಸೊ ಡೀಲ್ ಸಂಪೂರ್ಣವಾಗಿ ಸೈನ್ ಆಗಿ ಹೊರಗಡೆ ಬಂದು ಆ ಡೀಲಿನ ಟರ್ಮ್ಸ್ ಏನಿದೆ ಅನ್ನೋದನ್ನ ನಾವು ನೋಡ್ಬೇಕು. ಇವಾಗ ಸ್ಟ್ರೈಟ್ ಆಫ್ ಹಾರ್ಮಸ್ ಅನ್ನ ಮುಂಚೆ ಯುದ್ಧದ ಮುಂಚೆ ಫ್ರೀ ಆಗಿ ಅಲ್ಲಿ ಹಡಗುಗಳು ಹೋಗ್ತಾ ಇತ್ತು, ಇವಾಗ ಅದಕ್ಕೆ ಟೋಲ್ ಚಾರ್ಜ್ ಮಾಡ್ತಾರಾ ಮಾಡಲ್ವಾ? ಈಗ ಮಾಡಲ್ಲ ಅಂತ ಒಬ್ರು ಹೇಳ್ತಾರೆ, ಮಾಡ್ತಾರೆ ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಈ ಡೀಲಿನ ಒಳಗಡೆ ಇರುವಂತಹ ಪಾಯಿಂಟ್ಸ್ ಗಳನ್ನ ನೋಡಿದಾಗ ಮಾತ್ರ ನಮಗಿದೆಲ್ಲ ತಿಳಿಯುತ್ತೆ. ಅದ್ರ ಒಂದು ಖುಷಿ ಸುದ್ದಿ ಏನ್ ಹೇಳ್ಬೋದು ಅಂದ್ರೆ, ಟ್ರಂಪ್ ಖಂಡಿತವಾಗ್ಲೂ ಜೂನ್ 2ನೇ ತಾರೀಕು ನಂತರ ಗುರು ಬದಲಾವಣೆ ಆದ್ಮೇಲೆ ಏನೋ ಮನಸ್ಸು ಬದಲಾವಣೆ ಆಯ್ತೋ ಏನೋ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಒಳ್ಳೆ ಕಾಲ ಅಂತ ಬರ್ತಾ ಇದೆ. ಟ್ರಂಪ್ನ ಇನ್ನೊಂದ್ 2 ವರ್ಷ ಕಾಲಾವಧಿ ಇದೆ, ಅಲ್ಲಿವರೆಗೂ ನಾವು ಬಿಟ್ಬಿಡಿ, ಅಮೆರಿಕ ದೇಶದ ಜನರೇನೆ ತಲೆ ಚಚ್ಕೊಳ್ತಾ ಇದಾರೆ, ನಮ್ಮನ್ ಬಿಟ್ಬಿಡಿ. ಸೊ ನಾವ್ ಅಟ್ಲೀಸ್ಟ್ ನರೇಂದ್ರ ಮೋದಿ ಅವರು ಕಳೆದ 12 ವರ್ಷದಿಂದ ಇಡೀ ಸುದೀರ್ಘವಾದಂತಹ ಕಾಲದಲ್ಲೂ ಕೂಡ ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ರಾಹುಲ್ ಗಾಂಧಿಯನ್ನ ಆಡಳಿತ ಕೊಡ್ಲಿ, ನರೇಂದ್ರ ಮೋದಿಯನ್ನ ಕೊಡ್ಲಿ, ಒಳ್ಳೆ ಆಡಳಿತವನ್ನ ಕೊಟ್ಟಿ ಜನಕ್ಕೆ ಖಂಡಿತವಾಗ್ಲೂ ಒಳ್ಳೇದ್ ಮಾಡುವಂತಹ ಆಡಳಿತವನ್ನ ಕೊಟ್ರೆ ಚೆನ್ನಾಗಿರುತ್ತೆ. ಸೊ ನನ್ನ ಪ್ರಕಾರ ಅಟ್ಲೀಸ್ಟ್ ಬೆಲೆ ಏರಿಕೆಯನ್ನ ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಬೇಡಿ. ಆದ್ರೆ ಇಳಿಕೆ ಆಗ್ಬೇಕು ಅಂದ್ರೆ ಈ ಡೀಲ್ ಎಲ್ಲ ಸೈನ್ ಆದ್ರೆ ಟರ್ಮ್ಸ್ ಏನ್ ಬರುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಬೆಲೆ ಏರಿಕೆ ಆಗಲ್ಲ ಅನ್ನೋದೊಂದು ಸಮಾಧಾನ ಅಂತ ಹೇಳ್ತಿದ್ದೀರಿ. ನನಗೆ ಚರ್ಚೆಗೆ ಸಮಯ ಇದ್ದದಿಷ್ಟೇನೆ, ಇನ್ನೂ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಾಕಿ ಉಳಿತಿತ್ತು. ಜೂನ್ 19 ತುಂಬಾ ದೂರ ಏನಿಲ್ಲ, ಶುಕ್ರವಾರ ನಿಜವಾಗ್ಲೂ ಈ ಶಾಂತಿ ಮಾತುಕತೆಯೇ ಆಗತ್ತಾ? ಭಾರತದ ಮೇಲೆ ಇಷ್ಟು ದಿನ ಇದ್ದ ಹೊರೆ ಇಳಿಕೆ ಆಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಆ ದಿನ ಅವಕಾಶ ಆದರೆ ಅದನ್ನ ಮತ್ತೆ ಚರ್ಚೆ ಮಾಡೋಣ. ನಾವು ಇವತ್ತು ಪ್ರಶ್ನೆ ಕೇಳಿದ್ವಿ, ಭಾರತ ಸರಿಯಾಗಿ ನಿಭಾಯಿಸ್ತಾ ಈ ಪರಿಸ್ಥಿತಿಗಳನ್ನು ಅಂತಂದ್ರೆ 80ಕ್ಕೂ ಅಧಿಕ % ಜನ ಹೌದು ಯಶಸ್ವಿಯಾಗಿ, 88% ಜನ ಯಶಸ್ವಿಯಾಗಿ ನಿರ್ವಹಿಸಿದೆ ಭಾರತ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದೀರಿ. ಆನ್ ದಟ್ ನೋಟ್ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ.